ಇದು ಕೂಡ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಕೂರ್ತದೆ. ಅವಾಗ ನಮ್ಮ ಗೃಹ ಸಚಿವರು ಹೇಳಿದ್ರು, ಸರ್ ಎನ್ಕ್ವೈರಿಗಳಾಗ್ತಾ ಇದ್ದಾವೆ, ಮೂರು ಏಜೆನ್ಸಿಗಳು, ಫಸ್ಟ್ ಟೈಮ್ ಇದು, ಮೂರು ಏಜೆನ್ಸಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಸ್ಟೇಟ್ಮೆಂಟ್ಗಳು, ನಮ್ಮ ಹೇಳಿಕೆಗಳು ಏನೇನೋ ಆಗ್ಬಿಡ್ಬೋದು, ಅವ್ರ ಮೇಲೆ ಒತ್ತಡ ಆಗ್ಬೋದು. ನಮ್ದೇನು ತೊಂದರೆ ಇಲ್ಲ ಸರ್, ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದೇನೂ ತೊಂದರೆ ಇಲ್ಲ. ಒಟ್ಟು ಹಗರಣ ಹೊರಗೆ ಬರಬೇಕು. ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ? ಈಗಾಗಲೇ ಇಡಿ ಹೇಳಿದೆ, ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಇಡಿ ಹೇಳಿದೆ, ನಾವಲ್ಲ ಹೇಳಿದ್ದು. ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ? ಇದು ನನ್ನ ಆರೋಪ ಅಂತ ಹೇಳಿ, ಅದಕ್ಕೆ ನಂದು ತಕರಾರಿಲ್ಲ. ಅವ್ರ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡ್ಲಿ. ಆದ್ರೆ ಇಡಿ ಅಂತ ಹೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಮುಂದುವರಿಸಿ, ಅವ್ರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ, ಅವ್ರು ಮಾತಾಡ್ಲಿ. ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದನ್ನ ಅವರು ಪ್ರಸ್ತಾಪ ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಅದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಅವನದಲ್ಲ ಅದು ಸ್ಟೇಟ್ಮೆಂಟ್, ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ಹೇಳಿದೆ ಅಂತ ಹೇಳಿದ್ದಾರೆ. ಆದ್ರೆ ಹೌದಲ್ವಾ? ನಾನು ಹೇಳಿದ್ದಕ್ಕೆ ಯಾಕೆ ನಿಮ್ಗೆ ಉರಿ, ಯಾಕೆ ಸಿಟ್ಟು ಯಾಕೆ ಸರ್? ನಾನು ಹೇಳೋದು, ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತಾನೋ ನಾನು ನಿಮ್ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡ್ಲಿಲ್ಲಲ್ಲ. ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದ್ರೆ, ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ, ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನ ಕಟ್ಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದೀವಲ್ಲ, ಅದು ಅವ್ರಿಗೆ ಸಲ್ಲಬೇಕು. ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ, ಒಂದ್ ನಿಮಿಷ ಸರ್. ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡ್ ಅಲ್ಲಿ ಹೋಗಿದೆ ಅಂತ. ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ, ಹೇಮಂತ್ ಸೊರೇನ್ ಅವ್ರ ವಿಚಾರ ಚೀಫ್ ಮಿನಿಸ್ಟರ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆ ಇವ್ರ ಕಂಟ್ರೋಲ್ ಅಲ್ಲ. ದಲಿತರ ಹಣದ ಬಗ್ಗೆ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ, ದಯವಿಟ್ಟು ದಲಿತರ ಬಗ್ಗೆ ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು. ಏನಾಯ್ತು? ಹೌದಪ್ಪ, ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಮೇಲೆ, ಇಡಿ ಮೇಲೆ ಆಚೆ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಬಗ್ಗೆ ಮಾತಾಡಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರ್ಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ದಲಿತ ಸಪೋರ್ಟ್ ಮಾಡಬೇಕು. ಹಾಕಿ ಜೈಲಿಗೆ ಪ್ರಿಯಾಂಕಾ ಖರ್ಗೆ ಅವರು ಸಪೋರ್ಟ್ ಮಾಡಬೇಕು. ಈ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಏನಕ್ಕೆ ಕೂಗಾಟ ಕೇಳಿದ್ರೆ ಸಿಟ್ಟು ಬರುತ್ತಾ? ಲೂಟಿ ಹೊಡಿಲಿಕ್ಕೆ ನೀವು ಜಸ್ಟಿಫೈ ಮಾಡ್ಕೊತಾ ಇದ್ದೀರಾ? ಲೂಟಿ ಅಧ್ಯಕ್ಷರೇ, ಅನಂತಕುಮಾರ್ ಹೆಗಡೆ ಅವರು ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ
ನಾನು ಹೇಳ್ತೀನಿ. ಸಂವಿಧಾನ ತೆಗೆಯಕ್ಕೆ ಹೇಳ್ತೀನಿ. ಅವಾಗ ಬಿಡು. ಅವಾಗ ಹೇಳ್ತೀನಿ. ದಲಿತ ಬಗ್ಗೆ ಕಾಳಜಿ ಯಾವಾಗಿತ್ತು? ಹೇಳ್ತೀನಿ. ದಲಿತರ ಬಗ್ಗೆ ಕಾಳಜಿ ನೀವ್ ಯಾಕೆ ಯಾವಾಗಿತ್ತು? ಸಿಟ್ಟು ಮಾಡ್ತೀರಿ? ನಿಮ್ಮ ಬಗ್ಗೆ ಹೇಳಿಲ್ಲ ನಾನು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ಕೇಂದ್ರ ಅಶೋಕ್ ಸರ್ಕಾರ ಅವರೇ, ವಿಚಾರ ಮಾಡಿ, ದಯವಿಟ್ಟು ಮಾತಾಡಿ. ದಲಿತರ ಬಗ್ಗೆ ಮಾತಾಡಿ. ಅವಾಗ ಬಿಡು. ವಿಚಾರ ಡೈವರ್ಟ್ ಮಾಡಬೇಡಿ. ವಿಚಾರ ಡೈವರ್ಟ್ ಅಶೋಕ್ ಅವರೇ, ಕನ್ನಡ ಬಗ್ಗೆ ಮಾತಾಡಿ. ಈಗ ಡೈವರ್ಟ್ ಮಾಡಬೇಡಿ. ನೆಕ್ಸ್ಟ್ ಮಾತಾಡುವ ಅಲ್ಗಜಾನಂದ್ ಅವರೇ, ನೀವು ನೋಡಿ, ನೀವು ಕೂಡ ಹಾಗೆ ನೀವು ಅವ್ರಿಗೆ ಯಾಕೆ ದಲಿತರ ಹಣ ಬಗ್ಗೆ ಮಾತಾಡ್ಬೇಕು. ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕಾ ಅವರು ಕೇಳಿ. ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡ್ಬೇಡಿ. ಅಧ್ಯಕ್ಷರೇ ಅವರು ಕೂರಿಸಿ ಅವರಿಗೆ ಅದು ಮತ್ತೆ ಚರ್ಚೆ ಮಾಡುವ ಈಗ ದಲಿತರ ಹಣ ಬಗ್ಗೆ ಮಾತಾಡಿ. ಯಾಕೆ ಡೈವರ್ಷನ್ ಆಗ್ತದೆ? ಅದು ಚರ್ಚೆ separate ಚರ್ಚೆ ಮಾಡುವ. ಈಗ ಇದನ್ನು ಮುಗಿಸಿ, ಈ ಚರ್ಚೆ ಮುಗಿಸಿದ ಈಗ ಅಲ್ಗಜಾನಂದ್ ಅವರೇ, ತಾವು ಮಾತಾಡಿ. ಈಗ ನೀವು ಕೂಡ ಹಾಗೆ ನೋಡಿ, ಬಂದು ಕೂತ್ಕೊಳ್ಳಿ. ನೀವು ಕೂಡ ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾತಾಡಿ. ಈಗ ಏನಾಗಿದೆ ನೀವು ಕೇಳ್ತೀರಿ, ನಿಮ್ಗೆ ಯಾಕೆ ಕೋಪ, ನಿಮ್ಗೆ ಆಗ ಕೋಪ ಯಾಕೆ ಅಂತ ಹೇಳ್ತಾರೆ. ನೀವು ನಿಮ್ಮಷ್ಟೇ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ ಅಲ್ಲ. ನಾನು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ಅವ್ರು ನೋಡ್ಕೊಂಡು ಮಾತಾಡಕ್ಕಾಗಲ್ಲ. ಅವರಿಗೆ ನೀವು ಮಾತಾಡಿ. ಅವರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಆ ಆಯ್ತು. ಬಗ್ಗೆ ಎಲ್ಲ ಗೌರವ ಇದೆ. ಪಾಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು. ಈಗ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಆಯ್ತು, ಈಗ ಮುಂದುವರಿಸಿ. ಈಗ ನಮ್ಮ ಇದರ ಬಗ್ಗೆ ಧ್ವನಿಯೇ ಹೋಗಿದೆ. ಯಾಕೆಂದ್ರೆ Next. ಅವರು ಅನೇಕರು ನೆಕ್ಸ್ಟ್ ಸಬ್ಜೆಕ್ಟ್ ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವ್ರಿಗೆ ಅದು ಈಗ ಮರ್ತೋಗ್ಬಿಡುತ್ತೆ. ಈ ವಿಷಯ ಅಗತ್ಯ ಸಂಬಂಧ ಬಗ್ಗೆ ಮಾತಾಡಿ. ನಾವು ಮಾತಾಡ್ತಾ ಇರೋದು ಅವ್ರಿಟ್ಟಂತ ಹಣ ಕಟ್ಟ ಕಡೆಯ ದಲಿತರದು. ಓಕೆ, ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ಆಯ್ತು. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ ನಾವು. ಓಕೆ. ಆ ಕಷ್ಟದಲ್ಲಿ ಬಂದಿದ್ದೀನಿ ನಾನು. ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ.